ಅಲ್ತ್ಕೊಂಡ್ಬಿಟ್ಟಾಳೆ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಬ್ಲಾಗ್ ನೀವು ತಮಿಳನ ಅಭಿಷೇ ನೋಡಿರ್ತೀರಾ. ಅನ್ವಿತಾಗಿ ಪ್ರ್ಯಾಂಕ್ ಮಾಡ್ತಾ ಇದ್ದೀರಿ. ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ನಮ್ಮ ಅಮ್ಮನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣ ನಿಮ್ಗೆ ಸ್ವಾರ್ಥಕ್ಕೋಸ್ಕರ ನನ್ನ ಯಾಕೆ ಯೂಸ್ ಮಾಡ್ಕೋತೀರಾ? ಗಾಡ್ಸ್ ಗ್ರೇಸ್ ಇನ್ಫ್ಯಾಕ್ಟ್ ಗೊತ್ತಾ, ಅದು ಅವ್ರ ಯೂಶಲಿ ಅದಕ್ಕೂ ಬರಲ್ಲ. ಐ ಆಮ್ ಹ್ಯಾಪಿ. ನಮ್ಮ ಅಪ್ಪ ಬರ್ತಾರೆ, ಅಪ್ಪ ಕೇಳಿದ್ರೆಲ್ಲ ಮಾಡ್ತಾರೆ, ಬಟ್ ನಮ್ಮ ಅಮ್ಮ ಬರಲ್ಲ ಗೈಸ್. ಸೊ ಇವತ್ತು ನಾನು ಅಮ್ಮ ಎಲ್ಲ ಸೇರ್ಕೊಂಡು, ನನ್ನ ತಂಗಿ ತಿಥಿ ಅವಳೆಲ್ಲ ಸೇರ್ಕೊಂಡು ಅನ್ವಿತಾಗಿ ಪ್ರ್ಯಾಂಕ್ ಮಾಡ್ತೀವಿ. ನೋಡೋಣ ಅವ್ಳ ರಿಯಾಕ್ಷನ್ ಹೆಂಗಿರುತ್ತೆ. ಫಸ್ಟ್ ಪ್ರ್ಯಾಂಕ್ ಅವಳಿಗೆ ಮಾಡಿತ್ತು, ಇವತ್ತಿಗೂ ಅವಳಿಗೆ ಮಾಡ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಯಾರು ಮಾಡ್ಬೋದು ಮಾಡ್ತೀನಿ. ಸೊ ಓಕೆ, ನಾನು ನೋಡಿ ಎಂಜಾಯ್ ಮಾಡಿ ವ್ಲಾಗ್. ಓಕೆ, ಇವಾಗ ಅವ್ನು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಇಸ್ 6, ಲಾಗೌಟ್ ಆಗಿರುತ್ತೆ. ಸೊ ಹೋಗಿ ಕರ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೀವು ನೋಡಿ ಅವಳು ಹೇಗೆಲ್ಲ ರಿಯಾಕ್ಟ್ ಮಾಡ್ತಾಳೆ. ಐ ವೆರಿ ಮಚ್ ಕ್ಯೂರಿಯಸ್. ಐ ಆಮ್ ಆನ್ ಮೈ ಟೋಸ್. ಓಕೆ, ಲೆಟ್ಸ್ ಗೋ. ಒಂದು ಏನು ಹೇಳ್ಬೇಕು ಗೊತ್ತಾ, ಇದು ನನಗೆ ನಮ್ಮಮ್ಮ ನೆಟ್ಟಿಗೆ ಸಿಕ್ಕಿಲ್ಲ ಗೈಸ್. ಏನೋ ನಾನು ನಮ್ಮಮ್ಮನ ಬಗ್ಗೆ ಮಾತಾಡ್ತೇನೆ, ನಿನ್ಗೇನು? ನಂಗೆ ನಮ್ಮ ಮಮ್ಮಿ ಲೈಫಲ್ಲಿ ನೆಟ್ಟಿಗೆ ಸಿಕ್ಕಿಲ್ಲ ಅಂತೆ. ಎಲ್ಲರೂ ಹೆಂಗಂಗೋ ಇರ್ತಾರೆ ಗೈಸ್. ಅದೇನು ನಾನು ಪಾಪ ಮಾಡಿದೀನ ಗೊತ್ತಿಲ್ಲ. ಇಲ್ದವೆಲ್ಲ ಏನು ಮಾತಾಡ್ತಾ ಇಲ್ಲ, ಇರೋದೇ ಮಾತಾಡ್ತಾರೆ. ನಮ್ ದುರ್ಗಮ್ಮ ತರ ಯಾರು ಇರಕ್ಕಾಗಲ್ವಾ? ನಮ್ ದುರ್ಗಮ್ಮ ಹೆಂಗಿದ್ದಾರೆ. ಹಾ, ಅದಕ್ಕೆ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಲೈಫಲ್ಲಿ. ಅಮ್ಮ ಅಂದ್ರೆ ಅವರೇ ನನ್ಗೆ, ಮಮ್ಮಿ ಅಂದ್ರೆ ಯಾರು ಅಷ್ಟೇ. ತಿನ್ನ ಜಗಳ ಗೈಸ್, ತಿನ್ನ ಜಗಳ ನಮ್ಮ ಮನೇಲಿ. ಒಂದ್ಸತಿ ಬರ್ಬೇಕು, ನೀವು ಬಂದು ನೋಡ್ಬೇಕು ಅಲ್ಲ ಅನ್ವಿತಾ? ನಿಮ್ಮ ಈ ತರದೆಲ್ಲ ಇದಾರೆ ಜನ. ಎಲ್ಲ ಅನಿಸುತ್ತಿದೆ ಯಾಕೋ ಇಂದು. ಅಲ್ಲ, ಸ್ವಲ್ಪ ಗೌರವ ಬಿಡ್ಬೇನು? ಗೌರವ ದಿಲ್ಲಿಗೆ
ಅಯ್ಯೋ ಹುಚ್ಚುಡುಗಿ, ಒಳ್ಳೇದಿಕ್ಕೆ ಕೆಟ್ಟದ್ದಕ್ಕೆ ನಿಮ್ಮನ್ನ ಹೇಳಿ. ಹೌದು, ನಾನೇ ಒಪ್ಪಲ್ಲ. ನನ್ನಿಂದ ನೀವೇನಾರ ಬದಲಾವಣೆ ಅಂತ ಬಯಸಿದ್ರೆ ನನ್ನ ಹಿಂದೆ ಬರಲೇಬೇಡಿ. ಅಲ್ಲ, ನಿಮಗೆ ಕೋಪನೇ ಬರೋದಿಲ್ವಾ? ಜೀವನದಲ್ಲಿ ಯಾರಾದ್ರೂ ಒಬ್ಬನ್ನ ಕೈ ಕೊಟ್ಟಿದ್ದೀರಾ ನೀವು? ಇವನಿಂದ ದೂರ ಇರು ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ಯಾಕೆಂದ್ರೆ ಇವನ್ ನಿನಗೆ ಮೋಸ ಮಾಡ್ತಾನೆ. ಜೊತೆಗೆ ಚೀಕು ಸೋ ಲಡ್ಕಿ ಜೊತೆಗೆ ಸ್ಟ್ರೈಟ್ ಟು ಫಾರ್ವರ್ಡ್ ಲಡ್ಕ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾರ ಹತ್ರ ಹೇಗೆ ನಡ್ಕೋಬೇಕು ಅಂತ ನಮ್ಮ ಅಪ್ಪ ಅಮ್ಮ ಕಲಿಸಿದ್ದಾರೆ ಸ್ವಾಮಿ. ಅದನ್ನ ನಿಮ್ಮಿಂದ ಕಲಿಬೇಕಾದ ಅವಶ್ಯಕತೆ ಇಲ್ಲ.
ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ಬಣ್ಣ. ಮಳ್ಳನ್ ಮಗನೇ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ತೊಂದ್ರೆ ಇಲ್ಲ ಪಂಕಜ. ಹೆಂಗೆ ಭಯ ಬಿದ್ದಾಬಿಟ್ಟಿದ್ಲ ಗೈಸ್ ಅವಳು. ಭಯ ಬಿದ್ದಿದ್ದ. ನೆಕ್ಸ್ಟ್ ಟೈಮ್ ಆಂಟಿ ಹೊಡೆದ್ರು ಬರಲ್ಲ. ಆಪರೇಷನ್ ಅಂದಿದ್ದಕ್ಕೆ ಸುಮ್ಮನೆ ಅದನ್ನ ಡ್ರಾಗ್ ಮಾಡ್ತಾ ಇದ್ದಲ್ಲ ಆಂಟಿ ಪಾರ್ಟಿ ಅಲ್ತ್ಕೊಂಡ್ಬಿಟ್ಟಾಳೆ. ನಡೆಸ್ರಪ್ಪ, ನಾನೇ ಔಟು. ನಿಮ್ಮಿಬ್ಬರಿಗೂ ಒಂದ್ ಹೇಳ್ತೀನಿ. ಒಳಗೆ ನಾನು ಐರಾಗ ಹೇಳಿದೆ ಹೋಗ್ಬೇಡ ಲಿಖಿತ ಅಂತ ಕಾಲ್ ಇಟ್ಕೊಂಡ್ರೆ ದೊಡ್ಡದಾಗಿ ಫೋನ್ ನೋಡ್ಕೊಂಡು ಸೈಲೆಂಟ್ ಆಗಿ ಕೂತಾವಳೆ. ಅವಳಿಗೆ ಅರ್ಥ ಆಗಿಲ್ಲ ಅನ್ಸುತ್ತಲ್ಲ. ನಾನು ಎಷ್ಟು ಕಷ್ಟಪಟ್ಟ ಟೈಮನ್ನು ಒಪ್ಪಿಸ್ದೆ ಗೊತ್ತಾ, ಬಾಮ ಇದೊಂದು ಮಾಡ್ಕೊಟ್ಬಿಡು ಅಂತ. ಆದ್ರೂ ಕ್ಯಾಮ್ರಾ ಮುಂದೆ ಬಂದಿಲ್ಲ, ಸೈಡಲ್ಲಿ ಕುತ್ಕೊಂಡ್ ಮಾಡೈತೆ. ಅನ್ಸ್ತು ಸ್ವಲ್ಪ ಆಕ್ಟ್ ಮಾಡ್ತಾರೆ ನೋಡಲ್ಲ ಇಷ್ಟೊತ್ತಿಗೆ ನಿನ್ನ ಸುಮ್ಮನೆ ಬಿಡ್ತೀರ ಅವರು. ಐರಾ ಏನಕ್ಕೆ ಬಂದಿಲ್ಲ? ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ನೋಡಿದಾಗ ಅದರ ದಿನ ತೀರಾ ರ್ಯಾಶ್ ಆಗದೆ. ಹೆಂಗಿತ್ ಫ್ರಾಂಕ್? ನಾನು ಆಪರೇಷನ್ ನೀನು ಆಪರೇಷನ್ ಅಂದಲ್ಲ, ಅದಕ್ಕೆ ನಾನು ಅವಾಗ ಸೈಲೆಂಟ್ ಆದೆ. ಸೊಂಟದ ಮೇಲೆ ನಾಚಿಕೆ ಬಳ್ಳಿ
ಅದೇ ಅವಾಗ ಸೈಲೆಂಟ್ ಆದೆ ನಾನು. ಇಲ್ಲ ಅಂದಿದ್ರೆ ಇನ್ನೂ ಮಾಡಿ ನಮ್ಮನೆ ಕಂಡ್ಬಿಡ್ತಾರೆ ಬಿಡು ಆಪರೇಷನ್ ಅಂತ. ಇದು ಇದಾಗಿತ್ತು ಪ್ರಾಂಕ್ ವಿಡಿಯೋ. ನೆಕ್ಸ್ಟ್ ಸೂರ್ಯಪ್ರಸಾದ್ ಏನೋ ಮಾಡ್ತಾರಂತೆ ಆಬ್ವಿಯಸ್ಲಿ. ಓಕೆ ಹಂಗಂತೆ. ಸೊ ಸುಮ್ನೆ ಏನೋ ಒಂದು ಪ್ರಾಂಕ್ ಮಾಡಿದೆ. ಹೋಪ್ಫುಲಿ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದು 2ನೇ ಸತಿ ಬಕ್ರಾ. ಓಕೆ ಗೈಸ್, ಪಾಪ ಅವಳಿಗೆ ಆಕ್ಚುಲಿ ಮೂಗ್ ಆಪರೇಷನ್ ಆಗಿದೆ ಅಂಡ್ ಸ್ವಲ್ಪ ಸ್ವೆಲ್ಲಿಂಗ್ ಇದೆ. ಸ್ವೆಲ್ಲಿಂಗ್ ಇನ್ನೇನು ಹೋಗ್ತಾ ಇದೆ, ಆಲ್ಮೋಸ್ಟ್ ವೆರಿ ಫಾರ್ ಬೆಟರ್. ಇನ್ನೊಂದು 2 months ಸ್ವೆಲ್ಲಿಂಗ್ ಇಳಿಯುತ್ತೆ. ನಾವು ಅನ್ಕೋಬಹುದು ಆಪರೇಷನ್ಸ್ ಎಲ್ಲ ಮೈನರು ಅಂತ. ಈ ಬೆರಳು ಕಟ್ಟಾದಾಗೂ ನಂಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು ಆಯ್ತಾ. ಯಾವ್ದು ಮೈನರ್ ಎಲ್ಲ ಮೇಜರ್ ಇಲ್ಲ, ಪೇನೇ. ಅಂಡ್ ಐ ವೆರಿ ಮಚ್ ಪ್ರೌಡ್ ಅಬೌಟ್ ಹರ್. ಅಷ್ಟಿದ್ರು ಕೂಡ ನನ್ನ ಜೊತೆ ಆರಾಮಾಗಿದ್ದು ಆಚೆ ಎಲ್ಲ ಓಡಾಡ್ತಾರೆ. ಆ ಕಾನ್ಫಿಡೆನ್ಸ್ ನಿಮಗೂ ಬೇಕು, ನನಗೂ ಬೇಕು, ಎಲ್ಲರಿಗೂ ಬೇಕು. ಅದರಿಂದ ಕಲ್ಯಾಣ. ಅಂಡ್ ಅದು ಇನ್ 2 months ಅಲ್ಲ, ಇನ್ನೊಂದು 1 month ಅಲ್ಲೆಲ್ಲ ಫುಲ್ ರೆಡ್ಯೂಸ್ ಆಗಿ ಸೂಪರ್ ಆಗಿ ಆಗ್ಬಿಡುತ್ತೆ ಗೈಸ್. ನೋಸು ಶ್ರೀದೇವಿ ಮ್ಯಾಮ್ ಮಾಡಿಸ್ಕೊಂಡಿದ್ರಲ್ಲ ಆ ತರ ಸಖತ್ತಾಗಿ ಆಗ್ಬಿಡುತ್ತೆ. ಅದು ನಿಮ್ಗೆ ಅನ್ಸ್ಬೋದು, ಬಟ್ ಆಮೇಲೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಅದು ಕ್ರೇಜ್ ಆಗುತ್ತೆ. ಅಂಡ್ ಐ ಆಮ್ ಆಲ್ಸೋ ಈಗಲಿ ವೇಟಿಂಗ್ ಫಾರ್ ಇಟ್. ಅವಳು ಮಾಡ್ಸಿದಿತ್ತು ಅದಕ್ಕೆಲ್ಲ ಇದಕ್ಕೆ ಮಾಡ್ಸಿಲ್ಲ. ಅವಳು ಮಾಡ್ಸಿರೋದು ಅವಳು ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಸೊಟ್ಟಾಯ್ತು ಮೂಗು, ಅದು ಮಾಡಕ್ಕಾಗ್ತಾ ಇರ್ಲಿಲ್ಲ ಅವಳಿಗೆ. ಸೈಕು ರಾತ್ರಿ ಎಲ್ಲ ಗೊರ್ಕೆ ಹೊಡೆಯೋಳು, ಉಸಿರಾಡಕ್ ಆಗ್ತಿರ್ತೀರ, ಅದಕ್ಕೆ ಮಾಡ್ಸಿದಿತ್ತು ಅವಳು, ಬೇರೆ ಏನಕ್ಕೂ ಅಲ್ಲ. ಸೊ ಹೋಪ್ಫುಲಿ ಶಿಲ್ ರಿಕವರ್ ಸೂನ್ ಅಂಡ್ ವಿಲ್ ಲರ್ನ್ ದ ಕಾನ್ಫಿಡೆನ್ಸ್. ಬನ್ನಿ ಗೈಸ್, ಇವಾಗ ಹೋಗಿ ಬಿರಿಯಾನಿ ತಿನ್ಕೊಂಡು ಬರೋಣ. ಐ ಆಮ್ ವೆರಿ ಮಚ್ ಹಂಗ್ರಿ. ಶ್ರಾವಣ ಮುಗ್ದು 1 month ಆದ್ಮೇಲೆ ಹೋಗ್ತಾ ಇದೀನಾ. 2 months. ಹುಚ್ಚು ನನ್ಗೆ ಅದು ಗೊತ್ತು. ಬಾರ್ಬಿಕ್ಯೂಗೆ ಹೋಗಿದೆ. ಬಿರಿಯಾನಿ ನನ್ನ ಫೇವ್ರೆಟ್ ಬಿರಿಯಾನಿ ಪ್ಲೇಸ್ಗೆ ಹೋಗಿಲ್ಲ. ಸೊ ಇವಾಗ ಹೋಗಿ ತಿನ್ಕೊಂಡು ಬರೋಣ. ಓಕೆ ಗೈಸ್, ಇವಾಗ ಜಸ್ಟ್ ಬಾಸ್ಕಿನ್ ರಾಬಿನ್ಸ್ಗೆ ಹೋಗ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಟು ಸಲೂನ್. ಲೆಟ್ಸ್ ಗೋ. ಏನಿಲ್ಲ ಗೈಸ್, ಅಲ್ಲಿ ಜಾತ್ರೆ ಬರ್ತಾ ಇಲ್ಲ. ಏನೋ ಫ್ರೀ ಲೆನ್ಸಾ ಮಾಡ್ಸೋಗೋ. ಬನ್ನಿ ಗೈಸ್, ಸ್ಟಾರ್ಟ್ ಬಿರಿಯಾನಿ ಬಂದಿದೆ. ನಂಗೆ ಏನು ಜಾಸ್ತಿ ಇಷ್ಟ ಗೊತ್ತಾ, ಆಂಬಿಯನ್ಸ್ ಇಷ್ಟ. ಏನು ಕ್ರೇಜ್ ಇದೆ ನೋಡಿ ನಂಗೆ. ಆಂಬಿಯನ್ಸ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಮಟನ್ ಬಿರಿಯಾನಿ ಅವ್ರು ಲಾಸ್ಟಲ್ಲಿ ಮೌತ್ ಫ್ರೆಶ್ನರ್ ಕೊಡ್ತಾರಲ್ಲ, ಅದು ಇಷ್ಟ ನನಗೆ. ವೆಜಿಟೇರಿಯನ್ ಗೈಸ್, ಅದಕ್ಕೆ ಹಂಗೆ ಮಾತಾಡ್ತಾ. ಸರಿ, ಇವಾಗ ಆರ್ಡರ್ ಕೊಡೋಣ. ಗಡತ್ತಾಗಿ ತಿನ್ಬಿಟ್ಟು ಇದನ್ನು ತಿಂತಾವಳೆ. ದಟ್ ಇಸ್ ಮೈ ಫೇವರೇಟ್. ಎಲ್ಲೇ ನೋಡಬೇಕು, ಫ್ರಂಟ್ ಕ್ಯಾಮ್ರಾದಲ್ಲಿ ಬ್ಲಾಗ್ ಮಾಡ್ತಾವಳು. ನನ್ನ ಇಷ್ಟಲೇ ಬಂದು ಕೊಡ್ತೀನಿ. Done with my biryani. I come for this. Pan masala. ಮಮ್ಮಿ, ನಾನು ನಿಮ್ಮ ಜಗಳ ಆಡಿದ್ದಕ್ಕೆ ಪಾನ್ ಪಾನ್ ಹಿಂಗೆ ಮಾಡು. ನಾನು ಇನ್ನೊಂದು ಈಸ್ಕೊಂಡೆ ಅದನ್ನ ಅವ್ರ ಹತ್ರ ಕೇಳ್ಬಿಟ್ಟು. ಅವರು ಏನ್ ಬರ್ಗೆಟ್ಟಿದ್ದಾರೆ ಇವರು ಅನ್ಕೊಡ್ಬೇಕು, ಆ ರೇಂಜಿಗೆ ಕೇಳಿದೀನಿ. ಅಂಥದ್ರಲ್ಲಿ ಅದನ್ನೇ ಎತ್ಕೊಂಡ್ಬಿಟ್ಟು ಅವಳ ಮನೆಗೆ ಯಾರು ಕರ್ಕೊಂಡು ಹೋಗ್ತಾರೆ, ಬರ್ಲಿ ನಡ್ಕೊಂಡು ಗೊತ್ತಾಗುತ್ತೆ. ಇವಾಗ ಐ ಹ್ಯಾಡ್ ಮೈ ಬಿರಿಯಾನಿ ಆ್ಯಂಡ್ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಹೋಮ್. ಲಾಗ್ ಮಾಡ್ತಾರೆ. ಮೂಗ್ ಜೊತೆ ಕಣ್ಣು ಆಪರೇಷನ್ ಮಾಡ್ಬೇಕಾಗಿತ್ತು.